ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಗೆಳೆಯ ಕಲಾವಿದ ವಿಜಯ್ ಆರ್ ಬೋಳಶೆಟ್ಟಿ. ಸೊ ಆತ್ಮೀಯ ಸ್ನೇಹಿತರೆ, ಇವತ್ತು ನಾವು ಬಂದಿರುವಂತದ್ದು ಧಾರವಾಡದ ಒಂದು ಸರ್ಕಾರಿ ಕಲಾಶಾಲೆಯ ಇವತ್ತು 50 ವರ್ಷಗಳ ತುಂಬಿದ ಸಂಭ್ರಮದಲ್ಲಿ ಈ ಸರ್ಕಾರಿ ಶಾಲೆ ಈ ಶಾಲೆಯನ್ನ ಇಲ್ಲಿ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಇವತ್ತು 50 ವರ್ಷಗಳ ಸಂಭ್ರಮದಲ್ಲಿರುವಂತಹ ಈ ಸರ್ಕಾರಿ ಶಾಲೆಯ ಸಂಭ್ರಮದಲ್ಲಿ ಬನ್ನಿ. ಹಾಗಾದ್ರೆ ಇಲ್ಲಿ ಹಲವಾರು ಎಕ್ಸಿಬಿಷನ್ಸ್ ನಡೀತಾ ಇದಾವೆ. ಅದರಲ್ಲಿ ಇಲ್ಲಿ ಕಲಿತಂತಹ ಹಿರಿಯ ಕಲಾವಿದರು ವಿದ್ಯಾರ್ಥಿಗಳಾಗಿ ಕಲಿತ ಈಗ ನಾಡಿನಾದ್ಯಂತ ಕಲಾವಿದರಾಗಿ ಬೆಳೆದಿದ್ದಾರೆ. ಅವರ ಕಲಾಕೃತಿಗಳಲ್ಲಿ ಕ್ಯಾಂಪ್ ಮಾಡಿ ಕಲಾಕೃತಿಗಳ ಒಳಗಡೆ ನಾನು ಗ್ಯಾಲರಿ ಇದೆ ತೋರಿಸ್ತೀನಿ. ಸೊ ಇಲ್ಲಿ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಬನ್ನಿ, ಹಾಗಾದ್ರೆ ಇಲ್ಲಿ ತಡ ಮಾಡೋ ಬೇಡ, ಈ ಗ್ಯಾಲರಿ ಬಗ್ಗೆ ನಾವು ಕಲಾವಿದರು ಮತ್ತೆ ಕಲಾಕೃತಿಗಳು ಹೇಗೆಲ್ಲ ಮಾಡಿದ್ದಾರೆ, ಹಳೆ ವಿದ್ಯಾರ್ಥಿಗಳು ಮಾಡಿರುವಂತಹ ಕಲಾವಿದರನ್ನು ತೋರಿಸ್ತೀನಿ. ಬನ್ನಿ, ಹಾಗಾದ್ರೆ ನಮಸ್ಕಾರ. ಬನ್ನಿ. ಸಂಭ್ರಮವನ್ನ ಈ ಸರ್ಕಾರಿ ಚಿತ್ರಕಲಾ ಮಹಾವಿದ್ಯಾಲಯ ಇಂದು ಆಚರಿಸಿಕೊಳ್ಳುತ್ತಿದೆ. ಅದೇ ರೀತಿಯಾಗಿ ಇವತ್ತು ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗುತ್ತಾ ನಮಗೆ ಮಾರ್ಗದರ್ಶನವನ್ನು ಮುಖ್ಯ ಅತಿಥಿಗಳು, ನಮಗೆಲ್ಲ ಹಿರಿಯರು, ಈ ಸಂಸ್ಥೆಯ ಶುರುವಾತಿಗೆ ಕಾರಣೀಭೂತರು ಆದ ಶ್ರೀ ಶಿವಶಂಕರ್ ಹಿರೇಮಠ ಅವರೇ, ಈ ಸಂಸ್ಥೆಯ ಬೆನ್ನೆಲುಬಾಗಿ ಸಾಕಷ್ಟು ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಕರ್ನಾಟಕದ ಉತ್ತಮ ಕಲಾವಿದರಾದ ಹಿರಿಯರಾದ ಶ್ರೀ M.R. ಬಾಳಿಕಾಯಿ ಅವರೇ, ನಮ್ಮ ಮಿತ್ರರು ಇರೋದು ಇದು ಒಳ್ಳೆಯ ವಿಚಾರ ಅಲ್ಲ. ಇದ್ರ ಬಗ್ಗೆ ನಾವೆಲ್ಲರೂ ಗಂಭೀರವಾಗಿ ವಿಚಾರ ಮಾಡಬೇಕಾದಂಥ ವಿಷಯ. ಇಲ್ಲಿ ಕಲಾ ಶಾಲೆಗೆ ಬರುವಂಥ ವಿದ್ಯಾರ್ಥಿಗಳಿಗೆ ಭಾಳ ದೊಡ್ಡ ಖರ್ಚು ಏನಿರ್ತೈತಿ. ಯಾಕಂದ್ರೆ ಇಲ್ಲಿ ಬರೋರು ಐತಲ್ಲ, ಸ್ವಲ್ಪ ಜನ ಇಂಟ್ರೆಸ್ಟ್ಗೆ ಬರ್ತಾರೆ, ಸ್ವಲ್ಪ ಜನ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಪ್ರತಿ ವರ್ಷ ಒಂದು 10ರಿಂದ 25 ಲಕ್ಷ ರೂಪಾಯಿದ್ದು ಆರ್ಟ್ ವರ್ಕ್ ನಿಮ್ದು ಏನರ ಒಂದು ಪ್ರಾಜೆಕ್ಟ್ ಕೊಡುವಂಥ ಕೆಲಸ ನಾವು ಕಾರ್ಪೊರೇಷನ್ನಿಂದ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮಾಡುತ್ತೇವೆ. ಆ ಬಂದಂಥ ದುಡ್ಡು ನೀವು ವಿದ್ಯಾರ್ಥಿಗಳಿಗೆ ಏನು ಬೇಕಾದಂಥ ಮಟೀರಿಯಲ್ ಏನಿದೆಯಲ್ಲ, ಆ ಮಟೀರಿಯಲ್ಲಿಗೆ ಸದುಪಯೋಗ ಮಾಡ್ಕೊಳ್ಳುವಂಥ ಕೆಲಸ ಮಾಡಿರಿ. ಅದ್ರ ಮೂಲಕ ಯಾರು ಇಂಟ್ರೆಸ್ಟ್ ಇರುವಂಥ ವಿದ್ಯಾರ್ಥಿಗಳು, ಯಾರು ಮುಂದೆ ಬರುವಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ನೀವು ಎನ್ಕರೇಜ್ಮೆಂಟ್ ಮಾಡಬೇಕು. ವೇದಿಕೆ ಮೇಲೆ ಪದಾಧಿಕಾರಿಗಳು ಒಂದು ಜಿಲ್ಲಾ ಒಂದು ಪ್ರದೇಶದೊಳಗಾದರೂ ಈ 10 ವಯಸ್ಸಿನ ಮಕ್ಕಳಿಗೆ ಫಿಸಿಕಲ್ ಎಜುಕೇಷನ್, ಚಿತ್ರಕಲೆ ಮತ್ತು ಮ್ಯೂಸಿಕ್ ಈ 3 ಕ್ಷೇತ್ರದೊಳಗೆ ಏನಾದರೂ ಸ್ವಲ್ಪ ಮಾಡೋಣ ಅಂತ ತಿಳ್ಕೊಂಡು ಅವರು ಮನುಷ್ಯನ 50 ವರ್ಷಗಳಿಂದ ಆ ಜಗಳ ಆಗುವ ವಿಚಾರ
ಕಲಾ ದೇವತೆ ಇರಲಿಲ್ಲ. ಆದರೆ ನಮಗೆ ವಿಷಯವನ್ನು ಒಂದು ಕಾನೂನು ಮಂತ್ರಿಗಳಾದಂಥ ಎಚ್ ಕೆ ಪಾಟೀಲ್ ಸಾಹೇಬರು ಈ ಕಾರ್ಯಕ್ರಮ ಚಿತ್ರಕಲಾ ಪ್ರದರ್ಶನ ಉದ್ಘಾಟನೆ ಕುರಿತು ನುಡಿಗಳನ್ನು ವಿದ್ಯಾರ್ಥಿಗಳು ಮತ್ತು ಹಿರಿಯ ಕಲಾವಿದರು ಆಗಿರುವಂಥ ಡಾಕ್ಟರ್ ರೋಹಿತ್ ನಾಯ್ಕರ್ ಅವರೇ, ಮಾನ್ಯ ಪ್ರಾದೇಶಿಕ ಜಂಟಿ ನಿರ್ದೇಶಕರಾದಂಥ ಶ್ರೀಮತಿ ಕರೀಮುನ್ನಿಸಾ ಸೈಯದ್ ಅವರೇ, ಅವರು ನನಗೆ ಒಂದು ಸಚಿವರು ಅಂತ ಅನಿಸೋದಿಲ್ಲ. ನಮ್ಮದೇ ಒಂದು ಕುಟುಂಬದ ಸದಸ್ಯರಾಗಿದ್ದಾರೆ. ಅಷ್ಟು ಸಲಿಗೆ ನನಗೆ ಅಷ್ಟು ಸಾಂಸ್ಕೃತಿಕವಾಗಿ ಅವರು ಒಡನಾಡಿದ್ದಾರೆ ಮತ್ತು ಅವರಿಗೆ ಕಾಳಜಿ ಇದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೇಮಾ ವಿಠಲ್ ಬಡಿಗೆರ್ ಅಂತ. ಇವಳು ನನ್ನ ಫ್ರೆಂಡ್ ಸೌಂದರ್ಯ ಅಂತ. ನಾವು ಇವಾಗ ಇಲ್ಲಿ ಬಂದಿರೋದು ಸುವರ್ಣ ಸಂಭ್ರಮ, 50 ವರ್ಷದ ಸುವರ್ಣ ಸಂಭ್ರಮ ಮಾಡ್ತಿದ್ದಾರೆ. ನಾವಿಲ್ಲಿ ಪ್ರೇಯರ್ ಸಾಂಗ್ ಮತ್ತು ನಾಡಗೀತೆಯನ್ನು ಹಾಡ್ಲಿಕ್ಕೆ ಬಂದಿದ್ವಿ. ಇಲ್ಲಿ ಎಲ್ಲ ಪೇಂಟಿಂಗ್ಸ್ ನೋಡಿ ತುಂಬ ಖುಷಿ ಆಗ್ತಿದೆ. ಎಲ್ಲ ಸ್ಟೂಡೆಂಟ್ಸು ಚೆನ್ನಾಗಿ ಅವರ ಪ್ರತಿಭೆಗಳನ್ನ ತೋರಿಸ್ಕೊಂಡಿದ್ದಾರೆ. ಆಮೇಲೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೌಂದರ್ಯ ಕಾಂಬ್ಳೆ. ಧಾರವಾಡದಲ್ಲಿ ನಡೆದಿರುವಂಥ ಆರ್ಟ್ ಗ್ಯಾಲರಿಯಲ್ಲಿ ಸುವರ್ಣ ಸಂಭ್ರಮ 50ನೇದು ಈ ಕಾರ್ಯಕ್ರಮಕ್ಕೆ ನಾವು ಕೂಡ ಬಂದಿದ್ದೇವೆ. ಸಂಗೀತ ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದೀವಿ. ಬಹಳ ಖುಷಿ ಅನಿಸುತ್ತೆ. ಇಲ್ಲಿ ಎಲ್ಲ ಪ್ರದರ್ಶನಗಳನ್ನು ನೋಡಿ, ಆರ್ಟ್ ಪ್ರದರ್ಶನಗಳನ್ನು ನೋಡಿ ನಮ್ಗೆ ಬಹಳ ಖುಷಿ ಅನಿಸುತ್ತೆ. ಆಮೇಲೆ ಒಂದೊಂದು ಒಂದೊಂಥರ ಚಿತ್ರಗಳನ್ನು ಬಿಡಿಸಿದ್ದಾರೆ. ಒಂದೊಂದು ಅದ್ರಾಗ ವಿವರಗಳು ಭಾಳ ಇದಾವೆ, ಮೆಸೇಜಸ್ ಇದಾವೆ. ಅದನ್ನೆಲ್ಲ ನೋಡಿ ಬಹಳ ಖುಷಿ ಅನಿಸ್ತಿದೆ. ನಮಗೂ ಇದನ್ನೆಲ್ಲ ಮಾಡಬೇಕು ಅಂತ ಅನಿಸ್ತಿದೆ. ಆಮೇಲೆ ಮ್ಯೂಸಿಕ್ಕು, ಆರ್ಟು ಇವನ್ನ ಬೆಳೆಸ್ಬೇಕಂತ ನಾವು ಕೇಳ್ಕೊತೀವಿ. ಯಾಕಂತಂದ್ರೆ ಇವು ಭಾಳ ಹಿಂದೆ ಉಳಿದಿದಾವ. ಇವನ್ನ ಮುಂದೆ ಬೆಳೆಸ್ಬೇಕನ್ನೋದು ನನ್ನ ಉದ್ದೇಶ. ಇವ್ರು ಹೇಳಿದ ರೀತಿ ಹೇಳ್ಬೇಕಂದ್ರೆ ಎಲ್ಲರೂ ಒಂದೊಂದು ಕಲೆಗಳಿರ್ತವೆ. ಒಬ್ಬರಲ್ಲಿ ಸಿಂಗಿಂಗ್ ಮಾಡೋದಿರುತ್ತೆ, ಒಬ್ರು ಡಾನ್ಸ್ ಇರ್ತಾರೆ. ಆಮೇಲೆ ಒಬ್ಬೊಬ್ಬರ ಹತ್ರ ಈ ರೀತಿ ಎಲ್ಲ ನೋಡಿ ಇಲ್ಲಿ ನೋಡ್ತಿರ್ಬೋದು ನೀವೆಲ್ಲರೂ. ಎಲ್ಲರೂ ಯಾವ ರೀತಿ ಚೆನ್ನಾಗಿ ಬಿಡಿಸಿದಾರೆ ಅಂತ. ಯಾರಿಗೆ ಆರ್ಟ್ ಇಂಟ್ರೆಸ್ಟ್ ಇರ್ತದೆ, ಸಿಂಗಿಂಗ್ ಇಂಟ್ರೆಸ್ಟ್ ಇರ್ತದೆ, ಅವ್ರಿಗೆ ಯಾರು ಒತ್ತಾಯ ಮಾಡಕ್ ಹೋಗ್ಬೇಡ್ರಿ, ನೀನು ಇಂಜಿನಿಯರ್ ಆಗು, ನೀನು ಡಾಕ್ಟರ್ ಆಗು ಅಂತ. ಅವ್ರ ಒಪಿನಿಯನ್ ಕೇಳಿ ಅವ್ರ ಹತ್ರ ದೇವ್ರು ಎಲ್ರಿಗೂ ಒಂದೊಂದು ಕಲೆ ಕೊಟ್ಟಿರ್ತಾನೆ. ಅದಕ್ಕೆ ನೀವು ಕಲೆಗಳನ್ನ ಬೆಳೆಸಿ ಉಳಿಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ನಾನು ಪ್ರಕಾಶ್ ತಾರೆ ಅಂತ ಇದೇ ಕಾಲೇಜಿನ ವಿದ್ಯಾರ್ಥಿ. ನಾ ಈ ಕಾಲೇಜಿಗೆ ಅಡ್ಮಿಷನ್ ಮಾಡಕೊಂಡ ನನಗೆ ಅಷ್ಟು ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ನನ್ನ ಆರ್ಟ್ ಮಾಡೋ ಕೆಪಾಸಿಟಿ ನನ್ನ ಹತ್ರ ಇರಲಿಲ್ಲ. ಈ ಕಾಲೇಜಿಗೆ ಬಂದ ಸರ್ಗಳು ಒಂದಿಷ್ಟು ಸಲಹೆ ನೀಡಿದರೆ, ಸಲಹೆಯಿಂದ ನನಗೆ ಈಗ ಒಂದು ತಕ್ಕದ ಮಟ್ಟಿಗೆ ನಾನು ವರ್ಕ್ ಮಾಡತ್ತೀನಿ. ಇತ್ತೀಚಿನಾಗಂತೂ ಸರ್ಗಳು ಎಲ್ಲ ವರ್ಕ್ ಕೊಟ್ಟರೆ, ಈ ಥರ ನಮ್ಮ ಸೀನಿಯರ್ಗಳೆಲ್ಲ ಹೇಳೋದು ಮಾಡೋದು ಕೊಟ್ಟಾರೆ. ಆಮೇಲೆ ಈ ಕಾಲೇಜಿನ 50 ವರ್ಷದ ಸಂಭ್ರಮ ನಾವಿದ್ದಾಗ ಹೋಯ್ತನ್ನೋ ಒಂದು ಹೆಮ್ಮೆ ನಮಗೈತಿ. ಊರೊಳಗೆ ಎಲ್ಲ ಕೆಲಸ ನೆಲಕ್ಕೆ ಹಾಕ್ತಾ ಇರ್ತೀವಿ. ಇಲ್ಲಿ ನೆಲಕ್ಕೆ ಹಾಕೋದೇ
ನಮಸ್ಕಾರ, ನಾನು ಕಲಾವಿದ ಕೆ ವಿ ಶಂಕರ ಹುಬ್ಬಳ್ಳಿಯ ಕಲಾವಿದ. ಇವತ್ತು ನಾವು ಧಾರವಾಡ ಗೌರ್ಮೆಂಟ್ ಆರ್ಟ್ ಗ್ಯಾಲರಿ ಸರ್ಕಾರಿ ಕಲಾಶಾಲೆಗೆ ಬಂದಿದ್ದೇವೆ. ಇಲ್ಲಿ ಸರ್ಕಾರಿ ಕಲಾಶಾಲೆ ನಮ್ಮ ಬಾಳೆಕಾಯಿ ತುಂಬ ಫೇಮಸ್ ನಮ್ಮ ಕರ್ನಾಟಕಕ್ಕೆ. ಈ ಕಲಾಶಾಲೆಗೆ ಸುಮಾರು 50 ವರ್ಷ ಸುವರ್ಣ ಸಂಭ್ರಮ. ಈ ಸುವರ್ಣ ಸಂಭ್ರಮದಲ್ಲಿ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ಅದ್ದೂರಿ ಮತ್ತು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ನಿಜವಾಗ್ಲೂ ನಮ್ಮ ಕಲಾ ವಲಯಕ್ಕೆ ಒಂದು ದೊಡ್ಡ ಮೈಲುಗಲ್ಲು ಅಂತ ಹೇಳ್ಬೋದು. ಸಾಕಷ್ಟು ಅದ್ಭುತ ಕಲಾವಿದರನ್ನು, ಕಲಾ ಶಿಕ್ಷಕರನ್ನು ನೀಡಿದಂಥ ಸರ್ಕಾರಿ ಚಿತ್ರಕಲಾ ಶಾಲೆ ಧಾರವಾಡ. ಈ ಕಲಾಶಾಲೆಯು 50 ವರ್ಷಗಳನ್ನು ಪೂರೈಸಿದ್ದು ನಮ್ಮೆಲ್ಲರಿಗೂ ಸಂಭ್ರಮದ ವಿಷಯ. ನಾವೆಲ್ಲ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದು, ಇಲ್ಲಿ ಅತ್ಯಂತ ಹಿರಿಯ ಕಲಾವಿದರು ಮತ್ತು ಯುವ ಕಲಾವಿದರು ಎಲ್ಲರದ್ದು ಒಂದು ಸಂಭ್ರಮವನ್ನು ನಾವು ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ಸುಮಾರು ಒಂದು 50 ಜನ ಕಲಾವಿದರ ಕ್ಯಾಂಪ್ ಕೂಡ ನಡೆಯಿತು ಮತ್ತು ಅವರ ಕಲಾಕೃತಿಗಳ ಪ್ರದರ್ಶನ ನಡೆಯಿತು. ಸುಮಾರು ಕಲಾ ಶಿಕ್ಷಕರು ಕಲಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಈ ಒಂದು ಅದ್ಭುತವಾದ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳ್ತಾ ನನ್ನ ಈ ಕಾರ್ಯಕ್ರಮದ ಭಾಗವಾಗಕ್ಕೆ ನಾನೊಂದು ಬಂದಿದ್ದೇನೆ. ಇಲ್ಲಿ ನನಗೆ ತುಂಬ ಖುಷಿ ಇದೆ. ಸುಮಾರು ಕಲಾವಿದರು ಇನ್ನೂ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಆನಂದಿಸಿರಿ, ಆಸ್ವಾದಿಸಿರಿ ಅಂತ ಹೇಳ್ತಾ ಈ ಮೂಲಕ ಶುಭ ಕೋರುತ್ತೇನೆ. ನಡೆಸ್ತಿರುವಂಥ ಧಾರವಾಡದ ಸರ್ಕಾರಿ ಕಲಾಶಾಲೆ 50 ವರ್ಷದ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ಆ ವ್ಯಕ್ತಿ ಕಲಾವಿದನಾಗಿ ನನಗೆ ಭಾಳ ಹೆಮ್ಮೆ ಅಂತ ಅನಿಸಿದೆ. ಕಲಾ ಸಮುದಾಯ ಇಷ್ಟು ಜವಾಬ್ದಾರಿಯಿಂದ ತನ್ನ ಅಸ್ತಿತ್ವವನ್ನು, ತನ್ನ ಉದ್ದೇಶವನ್ನು ಸ್ಪಷ್ಟ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಒಂದು ಹೊಸ ಹೆಜ್ಜೆಯನ್ನು ಇಡ್ತಾ ಇದೆ ಮತ್ತು ಸಂಘಟನೆ ಬಗ್ಗೆ ಒಂದು ಗಂಭೀರವಾದಂಥ ಒಂದು ನಿಲುವನ್ನು ತೆಗೆದುಕೊಂಡಿದೆ ಅಂತ ನಾನು ಭಾವಿಸ್ತೇನೆ. ಭಾಳ ಮುಖ್ಯವಾಗಿ ಸರ್ಕಾರದ ಯಾವುದೇ ಅನುದಾನ ಇಲ್ಲದೆ ಇಂಥ ಒಂದು ಕಾರ್ಯಕ್ರಮವನ್ನು 50 ವರ್ಷದ ನೆನಪಿನ ಈ ಕಾರ್ಯಕ್ರಮವನ್ನು ಸುವರ್ಣ ಸಂಭ್ರಮವಾಗಿ ಆಚರಿಸ್ತಿರೋದು ಕೂಡ ನನಗೆ ಒಂದು ರೀತಿ ಸಾಮಾಜಿಕವಾಗಿ ಇದು ಭಾಳ ಮುಖ್ಯವಾದಂಥ ಘಟ್ಟ ಅಂತ ನಾನು ಭಾವಿಸ್ತೇನೆ. ಈ ಹಿನ್ನೆಲೆಯಲ್ಲಿ ಅಕ್ಷರದ ಪರಂಪರೆ ಹೇಗೆ ಬೆಳೀತು, ಹಾಗೆ ದೃಶ್ಯಕಲಾ ಪರಂಪರೆ, ಅಕ್ಷರದ ತಾಯಿಯಾದಂಥ ದೃಶ್ಯಕಲಾ ಪರಂಪರೆ ಬೆಳಿಬೇಕು, ಇದರ ಅಸ್ತಿತ್ವವನ್ನು ಕಂಡುಕೋಬೇಕು ಮತ್ತು ಸಾಂಸ್ಕೃತಿಕವಾಗಿ ತನ್ನ ನೆಲೆಯನ್ನು ಕಂಡುಕೋಬೇಕು ಅನ್ನೋದು ಭಾಳ ಅಗತ್ಯವಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ನಡೆಸುತ್ತಿರುವಂಥ ಈ ವಿಧಾನಗತಿಯ ಕಲಾಶಾಲೆಯ 50 ವರ್ಷದ ಸುವರ್ಣ ಸಂಭ್ರಮದ ಈ ಸಂದರ್ಭದಲ್ಲಿ ಈ ಎಲ್ಲ ಕಲಾವಿದರು ಸೇರಿರುವುದು ಮತ್ತು ಆ ಮೂಲಕ ಅವರು ಕೆಲವು ನಿರ್ಧಾರಗಳನ್ನು ತಗೋತಾ ಇರೋದು ಮತ್ತು ಈ ಶಾಲೆ ಉನ್ನತಿಗಾಗಿ ಕೆಲಸ ಮಾಡುತ್ತಿರುವಂಥ ಒಂದು ನಿರ್ಧಾರಗಳು ಕೂಡ ಬಹಳ ಮುಖ್ಯವಾಗಿರುತ್ತವೆ. ಅದು ಬಹುಶಃ ಇಡೀ ಕಲಾ ಚರಿತ್ರೆಯ ದೃಷ್ಟಿಯಿಂದ ಕೂಡ ಇದು ಬಹಳ ಮುಖ್ಯವಾಯಿತು ಅಂತ ನಾನು ಭಾವಿಸ್ತೇನೆ. ಅದರಲ್ಲೂ ಒಬ್ಬ ಕಲಾಭ್ಯಾಸಿಯಾಗಿ ನನಗೆ ಇಂಥ ಒಂದು ಸಂಘಟನೆಯ ಅವಶ್ಯಕತೆ ಈಗ ಇದೆ. ಇದು ಭಾಳ ತುರ್ತು. ಏಕೆಂದರೆ ಅಕ್ಷರದ ತಾಯಿಯ ವಿರುದ್ಧ ದೃಶ್ಯಕಲೆಯನ್ನು ಅಕ್ಷರದ ನೆಲೆಗಿಂತಲೂ ಹೆಚ್ಚಾಗಿ ನಾವು ಬೆಳೆಸುವಂಥ ಪ್ರಯತ್ನವನ್ನು ನಾವು ಬೆಳೆಯಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಜನತೆ ಏನು ಮತ್ತು ಅದರ ಸಾಧ್ಯತೆಗಳೇನು ಮತ್ತು ಸಂಸ್ಕೃತಿಯ ಮಕ್ಕಳಿಗೆ ಏನು ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಗಂಭೀರವಾಗಿ ಈ ಒಂದು ಸಂಭ್ರಮವನ್ನು ಮಾಡ್ತಾ ಇರೋದು ಭಾಳ ಸಂತೋಷ ಸಂಗತಿ. 50 ವರ್ಷ ಈ ಸಂಸ್ಥೆಯನ್ನು ಕಟ್ಟೋದಕ್ಕೆ ಇಲ್ಲಿ ಶಿಕ್ಷಕರಾದಂಥವ್ರು ಭಾಳ ಪ್ರಯತ್ನ ಪಟ್ಟಿದ್ದಾರೆ. ಅವರ ಪ್ರಯತ್ನ ಯಶಸ್ವಿಯಾಗಲಿ ಮತ್ತು ಈ ಕಲೆ ಸಮೃದ್ಧಿ ಆಗ್ತಾ ನಾಡನ್ನೇ ಬೆಳಗುವಂತಾಗಲಿ ಅಂತ ನಾನು ಆಶೆ ಮಾಡ್ತೀನಿ. ನನ್ನ ಮಿತ್ರರಾದಂಥ ಬಂದಿದ್ದಾರೆ, ಅವ್ರ ಜೊತೆಗೆ ಇರುವಾನೆ ಅವ್ರ ತಂದೆಯವರು ನನಗೆ ಸುವರ್ಣ ಸಂಭ್ರಮದ ಎಲ್ಲ ಕಲಾವಿದರಿಗೆ ವಿನಂತಿ.